ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ ದೇವರ್ಕೇಶ್ವಿ. ಈಗ ಹೆಡ್ಲೈನ್ಸ್. ಯಾವನೋ ಒಬ್ಬ ಮಾಸ್ಕ್ ಮ್ಯಾನ್ ಹೇಳಿಕೆಯಿಂದ ಧರ್ಮಸ್ಥಳಕ್ಕೆ ಕಳಂಕ ತಂದಿದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ. ಹೇಮಾವತಿ ಎಡದಂಡೆ ನಾಲಿಗೆ ಬಿದ್ದ ಕಾರು, ಇಬ್ಬರು ಸಾವನ್ನಪ್ಪಿರುವ ಶಂಕೆ. ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಬಳಿ ಘಟನೆ. ಹಾಸನದಲ್ಲಿ ನಿಲ್ಲದ ನಶೆಯ ಅಮಲು, ಗಾಂಜಾ ನಶೆಯಲ್ಲಿ ಬೈಕ್ಗೆ ಬೆಂಕಿ ಇಟ್ಟ ಪುಂಡರು. ನಗರದ ಪೆನ್ಷನ್ ಮೊಹಲ್ಲಾದಲ್ಲಿ ಘಟನೆ. ಯಾವನೋ ಒಬ್ಬ ಮಾಸ್ಕ್ ಮ್ಯಾನ್ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನಾತನ ಹಿಂದೂ ಧರ್ಮವನ್ನ ಹಗುರವಾಗಿ ನಡೆದುಕೊಳ್ಳುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ಮಾನ್ಯ ಮುಖ್ಯಮಂತ್ರಿಗಳು ಕೊನೆಯ ದಿನ ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಬಹಳ ಲಘುವಾಗಿ ಒಂದು ವಿಚಾರವನ್ನ ಮಾತನಾಡಿದರು. ಹಾಗಾಗಿ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಕರ್ತವ್ಯ. ಆ ವಿಚಾರವಾಗಿ ನಾನು ಹೇಳಿದ್ದೇನೆ. ಈಗಾಗಲೇ ಏನು ಮಾನ್ಯ ಸಿದ್ದರಾಮಣ್ಣ ಅವರು 16, 18 ಅದೆಷ್ಟೋ ಇದೆ 2ಕ್ಕೆ ಇಳಿತದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಬಹುಶಃ ಇದಕ್ಕೆಲ್ಲ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತಕ್ಕವಾದಂಥ ಒಂದು ಉತ್ತರ ಕಾಂಗ್ರೆಸ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಎರಡೂ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕು. ಸರ್, ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕಂತ ಪಕ್ಷದ ಕಾರ್ಯಕರ್ತರೇ ಆಗ್ರಹ ಮಾಡ್ತಾ ಇದ್ದಾರೆ. ಸರ್, ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ಅವರ ಕೊನೆ ಉಸಿರಿರೋವರೆಗೂ ಕೂಡ ರಾಜ್ಯದ ಜನತೆಯ ಒಂದು ಸೇವೆಗೆ ಅವರ ಬದುಕನ್ನು ಮುಡಿಪಿಟ್ಟಿದ್ದಾರೆ. ಅದರಲ್ಲಿ ಬಹುಶಃ ಅವರ ತಂದೆಯವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೋಡಿರ್ಬೋದು. 93 ವಯಸ್ಸಿನ ದೇವೇಗೌಡರು ಸಾಹೇಬರು ಕೂಡ ರಾಜಕಾರಣದಲ್ಲಿ ವಿರಾಮವನ್ನು ತಗೊಂಡಿಲ್ಲ, ವಿಶ್ರಾಂತಿನ ತಗೊಂಡಿಲ್ಲ. ಹಾಗಾಗಿ ಇವತ್ತು ಜನ ದೇವೇಗೌಡರ ಕುಟುಂಬಕ್ಕೆ ರಾಜಕೀಯವಾಗಿ ಒಂದು ಶಕ್ತಿಯನ್ನು ತುಂಬಿಸಿದ್ದಾರೆ. ಅದನ್ನು ನಾವು ವಾಪಸ್ಸು ಜನಗಳಿಗೆ ದಾರಿ ಎರಿತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಯಾರು ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತ ಅವರ ಆರೋಗ್ಯದ ಬಗ್ಗೆ ಈಗಾಗಲೇ ನಾನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೇನೆ ವೇದಿಕೆಯಲ್ಲಿ. ಸಣ್ಣ ಪುಟ್ಟ ಏರುಪೇರುಗಳಿದ್ದ ಸತ್ಯ, ಈಗ ಎಲ್ಲವೂ ಕೂಡ ಚೇತರಿಕೆ ಕಾಣ್ತಾ ಇದೆ. ಅದರ ಮಧ್ಯನೂ ಕೂಡ ನೀವು ನೋಡಿರ್ಬೋದು, ಡೆಲ್ಲಿನಲ್ಲಿ ಎವ್ರಿ ಡೇ ಈಸ್ ಕಂಡಕ್ಟಿಂಗ್ ಮೀಟಿಂಗ್ಸ್, ಡಿಪಾರ್ಟ್ಮೆಂಟ್ ಮೀಟಿಂಗ್ಗಳು ನಡೀತಾ ಇದೆ. ಜೊತೆಯಲ್ಲಿ ಯಾರೇ ಕರ್ನಾಟಕದಿಂದ ಹೋದ್ರೂ ಕೂಡ ಎಲ್ಲರಿಗೂ ತುಂಬದಿಂದ ಸ್ವಾಗತ ಮಾಡಿ ಅವ್ರ ಸಮಸ್ಯೆಗಳೇನೇ ಇದ್ರು ಅದನ್ನು ಪ್ರಾಮಾಣಿಕವಾಗಿ ಅವ್ರ ಇಲಾಖೆ ಎಲ್ಲೇ ಹೋದ್ರು ಕೂಡ ಮತ್ತೊಂದು ಇಲಾಖೆಯ ಮಂತ್ರಿಗಳಿಗೆ ಸೇರಿದ್ರು ಅವ್ರ ಜೊತೆಯಲ್ಲಿ ಕೂತು ಬಗೆಹರಿಸ್ಕೊಡ್ತಕ್ಕಂಥದ್ದು ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಸನಾತನ ನಡ್ಕೊಳ್ಬೋದು ಅಷ್ಟು ಹಗುರವಾಗಿ ಪ್ರತಿಯೊಂದು ನಿದರ್ಶನದಲ್ಲೂ ನಡ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ, ಆ ಪುಣ್ಯ ಕ್ಷೇತ್ರದಲ್ಲಿ ಬಹುಶಃ ಇವತ್ತೇನು ಇಡೀ ದೇಶ ವ್ಯಾಪ್ತಿ ಅಷ್ಟೇ ಅಲ್ಲ, ಇಡೀ ವಿಶ್ವದಿಂದಲೂ ಕೂಡ ಸಾಕಷ್ಟು ಭಕ್ತಾದಿಗಳು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದಕ್ಕೆ ಪ್ರತಿ ವರ್ಷ ಬರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಲ್ಲಿ ನಾನು ಕೂಡ ಒಬ್ಬ. ಆದರೆ ಇತ್ತೀಚೆಗೆ ಅದು ಯಾವನೋ ಒಬ್ಬ ಹೇಳ್ದ ಅಂತ ಅದೆಂಥದ್ದು ಮಾಸ್ಕ್ ಮ್ಯಾನ್ ಆಗಿ ಅವನ್ನ ಕರ್ಕೊಂಬಂದು 13 ಕಡೆ 16 ಕಡೆ SIT ರಚನೆ ಮಾಡಿ ಎಲ್ಲ ಕಡೆ ಸರ್ಚ್ ಮಾಡಿದ ಮೇಲೆ ಕೊನೆಗೆ ಏನೂ ಇಲ್ಲ ಅಂತಕ್ಕಂಥದ್ದು ಇವತ್ತು ಬಣ್ಣ ಬಯಲಾದ ಮೇಲೆ ಇವತ್ತು ಇಲ್ಲಿವರೆಗೂ ಒಂದು ಧರ್ಮಸ್ಥಳಕ್ಕೆ ಕಳಂಕವನ್ನು ತಗೊಂಡು ಬರಬೇಕಾಗಿತ್ತ ಈ ರಾಜ್ಯ ಸರ್ಕಾರ? ಯಾರೋ ಒಬ್ಬ ಹೇಳಿದ ಮಾತ್ರಕ್ಕೆ ಇವತ್ತು ಇಡೀ ಸ್ತ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಜನತೆಯಲ್ಲೂ ಕೂಡ ಒಂದು ರೀತಿ ಅನುಮಾನಕ್ಕೆ ಒಂದು ಎಡೆ ಮಾಡಿಕೊಟ್ಟಂಥವ್ರು ಯಾರು? ಇದೇ ರಾಜ್ಯ ಸರ್ಕಾರ. ಹಾಗಾಗಿ ಇವತ್ತು ಇವರಿಂದ ಸನಾತನ ಧರ್ಮವನ್ನು ಉಳಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಬಳಿಯ ಹೇಮಾವತಿ ಎಡದಂಡೆ ನಾಲಿಗೆ ಕಾರು ಬಿದ್ದ ಪರಿಣಾಮ ಇಬ್ಬರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಕಾರು ಚಾಲಕನ ನಿಯಂತ್ರಣ ತಪ್ಪಿ ನಿನ್ನೆ ರಾತ್ರಿ ಹರಳಹಳ್ಳಿ ಗ್ರಾಮದ ಸಮೀಪದ ಹೇಮಾವತಿ ಎಡದಂಡೆ ನಾಲಿಗೆ ಕಾರು ಬಿದ್ದಿದ್ದು, ಸ್ಥಳೀಯರು ಕಾರಿನ ಹಿಂಭಾಗವನ್ನ ನಾಲೆಯಲ್ಲಿ ಕಂಡು ತಕ್ಷಣವೇ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದರು. ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳೀಯರ ಸಹಕಾರದೊಂದಿಗೆ ಕಾರನ್ನ ನಾಲೆಯಿಂದ ಮೇಲಕ್ಕೆತ್ತಿದ್ದಾರೆ. ಕಾರಿನಲ್ಲಿ ಇದ್ದ ಇಬ್ಬರು ಸಾವನ್ನಪ್ಪಿದ್ದು, ಶವಗಳು ದೊಡ್ಡ ಕುಂಚೇವು ಗ್ರಾಮದ ಸಮೀಪದ ಕೆರೆಯಲ್ಲಿ ತೇಲುತ್ತಿರುವ ಸ್ಥಿತಿಯಲ್ಲಿ ಕಂಡುಬಂದಿದ್ದು, ಶವಗಳಲ್ಲಿ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆಯದ್ದಾಗಿದೆ. ಶವಗಳನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದು, ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ.
ಹಾಸನ ನಗರದಲ್ಲಿ ದಿನದಿಂದ ದಿನಕ್ಕೆ ಗಾಂಜಾ ಸೇವನೆ ಹೆಚ್ಚಾಗಿ ಕಂಡುಬರುತ್ತಿದ್ದು, ನಿನ್ನೆ ತಡರಾತ್ರಿ ಗಾಂಜಾ ನಶೆಯಲ್ಲಿ ಯುವಕರು ಬೈಕ್ಗೆ ಬೆಂಕಿ ಹಚ್ಚಿರುವ ಘಟನೆ ನಗರದ ಪೆನ್ಷನ್ ಮೊಹಲ್ಲಾದಲ್ಲಿ ನಡೆದಿದೆ. ಜಾಗತಿಕ ತಾಪಮಾನ ಏರಿಕೆ, ಮೇಘಸ್ಫೋಟ ಹಾಗೂ ಜಲಪ್ರಳಯಗಳಂತಹ ಅಸಹಜ ಹವಾಮಾನ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪರಿಸರಕ್ಕಾಗಿ ನಡಿಗೆ ಕಾರ್ಯಕ್ರಮ ಇಂದು ಬೆಳಗ್ಗೆ ಹಾಸನದ ಎಸ್ಎಂ ಕೃಷ್ಣ ನಗರದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಆದಿಚುಂಚನಗಿರಿ ಶಾಖಾಮಠದ ಮಹಾಸ್ವಾಮೀಜಿಗಳಾದ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಕೃತಿ ಮನುಷ್ಯನ ಜೀವನಕ್ಕೆ ನೀಡಿರುವ ಕೊಡುಗೆಯನ್ನ ಮರೆತು ಬಿಡಬಾರದು. ವೈಯಕ್ತಿಕ ಪ್ರಯೋಜನಕ್ಕಾಗಿ ಪರಿಸರದ ಮೇಲೆ ನಿರಂತರ ದಾಳಿ ನಡೆಯುತ್ತಿರುವುದು ಚಿಂತಾಜನಕ. ಇಂತಹ ಪರಿಸ್ಥಿತಿ ಮುಂದುವರೆದರೆ ಸರ್ವನಾಶ ನಮ್ಮ ಕಣ್ಣೆದುರೇ ನಡೆಯಲಿದೆ. ಪರಿಸರ ಉಳಿಸಲು ದಿನನಿತ್ಯ ಜೀವನದಲ್ಲಿ ಕೆಲವೇ ಕ್ರಮಗಳನ್ನು ಅನುಸರಿಸಿದರೂ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಎಂದು ತಿಳಿಸಿದರು. ನಂತರ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಇತ್ತೀಚಿನ ವರ್ಷಗಳಲ್ಲಿ ತ್ವರಿತ ಕೈಗಾರೀಕರಣ, ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಸರಕು ಮತ್ತು ಸೇವೆಗಳಿಗೆ ಒಟ್ಟಾರೆಯಾಗಿ ಹೆಚ್ಚಿದ ಬೇಡಿಕೆಯು ವಿಶ್ವಾದ್ಯಂತ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಭಾರಿ ಒತ್ತಡವನ್ನು ಉಂಟುಮಾಡಿದೆ. ಆದಾಗ್ಯೂ ಪರಿಸರವನ್ನು ಸಂರಕ್ಷಿಸಲು ಮತ್ತು ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸಲು ನಾವು ಪ್ರಯತ್ನಗಳನ್ನು ಪ್ರಾರಂಭಿಸಲು ಇದು ಸಕಾಲ. ಕ್ಷೀಣಿಸುತ್ತಿರುವ ಪರಿಸರದ ಋಣಾತ್ಮಕ ಪರಿಣಾಮವು ಮಾನವರು, ಕಾಡು ಪ್ರಾಣಿಗಳು, ಕಾಡುಗಳು ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳ ಆರೋಗ್ಯದ ಮೇಲೆ ಮಹತ್ವದ ಪಾತ್ರ ವಹಿಸಬಹುದು ಎಂದರು. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಆರಾಮ ಸರ್? ಸಮಸ್ತ ಹಾಸನ ನಗರದ ಪರಿಸರ ಪ್ರೇಮಿಗಳಲ್ಲಿ ನಮ್ಮ ಕೆ.ಟಿ. ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ಹಾಸನದ ಕೃಷ್ಣನಗರದಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಇದು ಎಲ್ಲರಿಗೂ ಕೂಡ ಮೆಚ್ಚುವಂತ ಕಾರ್ಯಕ್ರಮ. ಇವತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಪರಿಸರ ತುಂಬಾ ಅಳಿವಿನ ಅಂಚಿಗೆ ಬಂದು ನಿಲ್ತಾ ಇದೆ. ಉತ್ತಮವಾದ ಗಾಳಿ, ಉತ್ತಮವಾದ ಪರಿಸರ, ಉತ್ತಮವಾದ ಆಹಾರ ಯಾವುದೂ ಕೂಡ ಇವತ್ತು ನಮಗೆ ಸಿಗ್ತಿಲ್ಲ. ಇದೆಲ್ಲದೂ ಕೂಡ ನಾವು ನಮ್ಮ ಮನೋಭಾವನೆಯನ್ನ ಬದಲಾವಣೆ ಮಾಡಿಕೊಂಡಕ್ಕಾಗಿ. ನಮಗೆ ನಿಜವಾಗ್ಲೂ ಕೂಡ ಇವತ್ತು ಭಗವಂತ ಇಷ್ಟೆಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾನೆ. ಆದ್ರೆ ಭಗವಂತ ಕೊಟ್ಟಿರೋ ಅವಕಾಶ ಯಾವುದಕ್ಕಾಗಿ ಎನ್ನುವಂಥದ್ದನ್ನ ನಾವು ಮರಿತಾ ಇದ್ದೇವೆ. ಆ ಕಾರಣದಿಂದ ಇವತ್ತು ಪರಿಸರ ಜಾಗೃತಿ ಎನ್ನುವಂಥದ್ದು ಈ ದೇಶಕ್ಕೆ ಅಥವಾ ರಾಜ್ಯಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಪರಿಸರ ಸೇವೆಯನ್ನ, ಪರಿಸರ ಕೆಲಸವನ್ನ, ಪರಿಸರ ಜಾಗೃತಿ ಕಾರ್ಯಕ್ರಮವನ್ನ
ಹಮ್ಕೊಳ್ಳೋ ಮುಖಾಂತರ ನಮ್ಮ ಕೈಲಾದಷ್ಟು ಸೇವೆಯನ್ನ ಭಗವಂತ ಈ ಭೂಮಿಗೆ ನಮ್ಮನ್ನ ಕಳಿಸಿರುವಂತದ್ದು ಸುಮ್ಮನೆ ಅಲ್ಲ, ಏನಾದ್ರೂ ಒಂದು ಕೊಡುಗೆಯನ್ನ ಕೊಟ್ಟು ಹೋಗುವಂತೀವಿ. ಆ ಕೊಡುಗೆಯನ್ನ ಕೊಡೋದಕ್ಕೋಸ್ಕರವಾಗಿ ನಾವು ಇವತ್ತು ಈ ಭೂಮಿಗೆ ಬಂದಿದ್ದೇವೆ. ಹಾಗಾಗಿ ಆ ಪರಿಸರಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಎ.ಟಿ. ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ತಂಡವನ್ನ ಕಟ್ಟಿ ಇವತ್ತು ಪಾರ್ಕ್ ಇರ್ಬೋದು, ನಗರಗಳನ್ನ ಇರ್ಬೋದು, ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳನ್ನ ಅಭಿವೃದ್ಧಿ ಪಡಿಸ್ತಾ, ಅಂದ್ರೆ ಪರಿಸರದಲ್ಲಿ ಅಭಿವೃದ್ಧಿ ಪಡಿಸ್ತಾ ಪರಿಸರ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ಏನಾಗ್ತಾ ಇದೆ. ಅದಕ್ಕೆ ಆ ತಂಡಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಸಂಪೂರ್ಣವಾಗಿ ಹಾಸನ ನಗರದಲ್ಲಿ ಎಲ್ಲ ಪ್ರಜೆಗಳು ಸೇರಿ ಒಂದಾಗಿ ನಾವು ಜಾತಿ ಮತ ಧರ್ಮದಿಂದ ನಮ್ಮ ಪರಿಸರನೇ ನಮಗೆಲ್ಲ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡು ಪರಿಸರ ಉಳಿವಿಗಾಗಿ ನಮ್ಮೆಲ್ಲರ ಜೀವನವನ್ನ ಮುಡುಪಾಗಿಡೋಣ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಳ್ತಾ ಮತ್ತೊಮ್ಮೆ ಕಾರ್ಯಕ್ರಮ ಪಾಲ್ಗೊಂಡಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಾತನ್ನು ಈಗಾಗಲೇ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಪರಿಸರ ನಮಗೆಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಆ ಪರಿಸರದಿಂದ ಏನೆಲ್ಲ ನಮಗೆ ರಕ್ಷಣೆ ಆಗ್ತಾಯಿದೆ, ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅನಾಹುತಗಳಾಗ್ತಾಯಿದೆ ಅಂತೇಳಿ ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಿಲ್ಲ. ಇವತ್ತು ಮಳೆ ಭಗವಂತ ಏನೇನು ಸೃಷ್ಟಿ ಮಾಡಿದ್ದಾನೆ ಯಾವುದೂ ಕೂಡ ಅದರ ಸಂಸ್ಕಾರವನ್ನು ಬಿಟ್ಟಿಲ್ಲ. ಆದರೆ ನಾವೆಲ್ಲ ಮನುಷ್ಯರಾದಂಥವರು ಮರ ಗಿಡಗಳನ್ನ ಕಳೆದು ನದಿ ಮೂಲಗಳನ್ನ ನಾಶ ಮಾಡಿಕೊಂಡು ಇವತ್ತು ಪರಿಸರವನ್ನು ಎಷ್ಟು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಅರಿವಿದ್ದರೂ ಕೂಡ ನಾವು ಈ ಎಚ್ಚರ ವಹಿಸ್ತಾ ಇಲ್ಲ. ಈ ಎಚ್ಚರ ವಹಿಸಬೇಕು ಅಂತ ಅಂದರೆ ಪ್ರಜ್ಞಾವಂತರು, ಯುವಕರು, ನಮ್ಮೆಲ್ಲ ಶ್ರದ್ಧೆಯ ತಾಯಂದಿರು ಮಕ್ಕಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ನಾವೆಲ್ಲ ಪಾಠವನ್ನು ಕಳ್ಕೊಳ್ಬೇಕಾಗ್ತದೆ. ಇವತ್ತು ಪ್ರಕೃತಿ ವಿಕೋಪ ಆದರೆ ಏನೆಲ್ಲ ಅನಾಹುತಗಳಾಗ್ತಾಯಿದೆ ಅಂತೇಳಿ ನಮ್ಮ ಕಣ್ಮುಂದೆ ಸಾಕ್ಷೀಭೂತವಾಗಿದೆ. ಅದೆಲ್ಲ ಆಗಬಾರ್ದು ಅಂತಂದರೆ ನಮ್ಮ ಹಿರಿಯರು ಹಾಕೊಟ್ಟಂತಹ ಗುರುಗಳು, ಋಷಿಮುನಿಗಳು ಈ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಈಗೆಲ್ಲ ನಾವು ಕಾಪಾಡಿಕೊಳ್ಬೇಕು ಅನ್ನೋದು ಅದರಲ್ಲಿ ಪ್ರಥಮವಾಗಿ ಪರಿಸರ ಭಾಳ ಮುಖ್ಯ. ಮರ ಗಿಡಗಳನ್ನ ನೆಡಬೇಕು. ಇವತ್ತು ನಾವು ಕಣ್ಮುಂದೆಲೇ ನಾವೆಲ್ಲ ನೋಡ್ದಂಗೆ ಕಣ್ಮುಂದೆಲೇ ಸಾವಿರಾರು ಗಿಡಗಳು ನಮ್ಮ ಹಿರಿಯರು ನೆಟ್ಬಿಟ್ಟು ಹೋಗಿದ್ರು. ಆದರೆ ಆ ಸಾವಿರಾರು ಗಿಡಗಳಲ್ಲಿ ಇವತ್ತು ಎಷ್ಟು ಉಳಿದಿದೆ ಅನ್ನೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ಇವತ್ತು ಒಂದೊಂದು ಮರಗಳಿಗೆ 3 ವರ್ಷ, ಒಂದು 700 ವರ್ಷ, 600 ವರ್ಷ, 500 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತೀವಿ. ಆದರೆ ಬೆರಳೆಣಿಕೆಯಲ್ಲಿ ಮಾತ್ರ ಅದು ಉಳಿದಕ್ಕೆ ಸಾಧ್ಯ ಆಗ್ತಾಯಿದೆ. ಆ ರೀತಿ ಆಗಬಾರ್ದು. ಮುಂದಿನ ಮಕ್ಕಳ ಭವಿಷ್ಯವನ್ನು ರೂಪಿಸೋಕ್ಕೋಸ್ಕರ ಆಸ್ತಿ ಮಾಡ್ತಾಯಿದ್ದೀವಿ, ಹಣ ಸಂಗ್ರಹಣೆ ಮಾಡ್ತಾಯಿದ್ದೀವಿ, ಮನೆ ಕಟ್ಟಿಸ್ತಾ ಇದ್ದೀವಿ. ಅವರೆಲ್ಲ ಚೆನ್ನಾಗಿರಬೇಕು ಅಂತಂದರೆ ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪರಿಸರ ಭಾಳ ಮುಖ್ಯ. ನಾವು ಉಸಿರಾಡುವಂಥ ಗಾಳಿ ಇರ್ಬೋದು, ಕುಡಿಯುವಂಥ ನೀರು ಇರ್ಬೋದು, ವಾಸ ಮಾಡುವಂಥ ಸ್ಥಳಗಳಾಗ್ಬೋದು, ಅದೆಲ್ಲ ಕಲುಷಿತ ಆಗದಂಗೆ ಭಾಳಷ್ಟು ಸಂಸ್ಕಾರಯುತವಾಗಿ ನಾವು ಪರಿಸರವನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಇದು ಎಲ್ಲ ಮನುಷ್ಯರಿಗೂ ಭಾಳ ಉತ್ತಮವಾದಂತಹ ಸಲಹೆ. ಆದರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ಇಷ್ಟೇ ಜ್ವರ ಬಂದರೆ ಸಾಕು, ಅದೇನು ದೊಡ್ಡ ಕಾಯಿಲೆ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಮಕ್ಕಳಿಗೆ ಇವತ್ತು ಏನೆಲ್ಲ ದೊಡ್ಡವ್ರಿಗೂ ಕೂಡ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂತ ಅಂದರೆ ಅದು ನೆನೆಸ್ಕೊಳ್ಳಿಕ್ಕೂ ಭಾಳ ಕಷ್ಟ ಆಗ್ತಾಯಿದೆ. ಅದೆಲ್ಲ ಪರಿಸರ ಒಂದು ಗಿಡವನ್ನು ನೆಟ್ಟು, ಒಂದು ಬೇವಿನ ಮರವನ್ನು ನೆಟ್ಟರೆ ಆ ಬೇವಿನ ಮರದಿಂದ ನಾವು ಕುಡಿದಂಥ ಗಾಳಿಗಳು ಎಷ್ಟು ನಮಗೆ ಆತ್ಮರಕ್ಷಣೆ ಮಾಡ್ತಿತ್ತು ಅನ್ನೋದು ಭಾಳ ಮುಖ್ಯ. ಒಂದು ಹಳ್ಳಿ ಮರ ನೆಟ್ಟಿದ್ರೆ, ಆಲದ ಮರ ನೆಟ್ಟರೆ ಒಂದೊಂದು ರೋಗಕ್ಕೂ ಕೂಡ ಒಂದೊಂದು ಗಿಡಗಳು ಇರ್ತಿದ್ದವಾಗ ಅವೆಲ್ಲ ನಾಶ ಆಗಿದೆ. ಆರ್ಟಿಫಿಷಿಯಲ್ ಬಂದು ಇವತ್ತು ನಾವೆಲ್ಲ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ರಾಮಸ್ವಾಮಿ ಅಂತೇವರು ಹೀಗೆ ಮುಂದೆ ಬಂದಿರೋದು ನಮಗೆಲ್ಲ ಸಂತೋಷ. ಅವರ ಒಂದು ಏನು ಈ ಒಂದು ಕೊಡುಗೆ ಕೊಡೋಕ್ಕೆ ಹೊರಟಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಕೂಡ ಹೆಜ್ಜೆಗಳನ್ನ ಹಾಕಿ ಪ್ರಕೃತಿಯನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತೇಳಿ ನಾವೆಲ್ಲ ಜವಾಬ್ದಾರಿಯುತವಾಗಬೇಕು. ಮುಂದಿನ ಮಕ್ಕಳಿಗೆ ನಾವು ಒಳ್ಳೆ ಆರೋಗ್ಯ ಕೊಡಬೇಕು, ಗಾಳಿ ಪರಿಸರವನ್ನು ಕೊಡಬೇಕು. ಅದಕ್ಕೆ ನಾವೆಲ್ಲ ಕಂಕಣಿಬದ್ಧರಾಗಿರೋಣ ಅಂತೇಳಿ ಸಂದರ್ಭ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇವೆ. ಜೈ ಶ್ರೀ ಗುರುದೇವ್. ಅರಕಲಗೂಡಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಗರದ ದೇವರಾಜ ಅರಸು ಭವನದಲ್ಲಿ ಜರುಗಿತು. ನಗರ ಘಟಕದ ಅಧ್ಯಕ್ಷರಾಗಿ ಲಿಂಗರಾಜು ಆಯ್ಕೆ, ತಾಲೂಕು ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾಗಿ ಲೋಕೇಶ್ HB, ಹೋಬಳಿ ಮಟ್ಟದ ಅಧ್ಯಕ್ಷರಾದ ಕೊಣನೂರು ಹೋಬಳಿಯಲ್ಲಿ ರಾಜೇಶ್, ರಾಮನಾಥ್ಪುರ ಹೋಬಳಿಯಲ್ಲಿ ಪುಟ್ಟರಾಜು BC, ಮಲ್ಲಿಪಟ್ಟಣ ಹೋಬಳಿಯಲ್ಲಿ ವಸಂತ್ ಕುಮಾರ್, ದೊಡ್ಡಮಗ್ಗೆ ಹೋಬಳಿಯಲ್ಲಿ ರವಿ ಆಯ್ಕೆಯಾಗಿದ್ದಾರೆ. ಮನುಕುಮಾರ್ ಅವರು ಮಾತನಾಡಿ, ಅರಕಲಗೂಡು ತಾಲೂಕು ಹೋರಾಟದ ಕಿಚ್ಚು ಇರುವಂತಹ ತಾಲೂಕು. ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರು ಅರಕಲಗೂಡಿನಿಂದ ಹೋರಾಟಕ್ಕೆ ಹಾಸನಕ್ಕೆ ಬರುತ್ತಿದ್ದರು. ಬೆಂಗಳೂರಿನಲ್ಲಿ ಕನ್ನಡಿಗರ ಉದ್ಯೋಗ ಸಮಸ್ಯೆ ಎದುರಾಗಿದ್ದಾಗ ನಾಡು ನುಡಿ ಉಳಿವಿಗಾಗಿ ಮತ್ತು ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕೆಂಬ ಉದ್ದೇಶದಿಂದ
ಕನ್ನಡಿಗರ ಏಳಿಗೆಗೆ ಪರಭಾಷಿಕರ ದಬ್ಬಾಳಿಕೆ ವಿರುದ್ಧ ಹೋರಾಟ ನಡೆಸುತ್ತಿರುವ ಸಂಘಟನೆಯಾಗಿದೆ ಎಂದರು. ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆಯಲ್ಲಿ ಸೇರುವಂತೆ ಕರೆ ನೀಡಿದರು. ನಾವು ಅನುಭವಿಸುವಂತಕ್ಕಂಥದನ್ನ ವಿವರವಾಗಿ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ಮನುಕುಮಾರ್ ಅವರೇ, ಯಾಕಂದ್ರೆ ಇವತ್ತ ನನಗೆ ನಾಯಕತ್ವ ಗಟ್ಟಿಯಾಗೋದಕ್ಕೆ ಇವತ್ತು ನನಗೆ ಈ ಸ್ಥಾನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾಯಕತ್ವ ತಗೊಂಡಿರೋದಕ್ಕೆ ಕಾರಣ ಅರ್ಕಲಗೂಡು ತಾಲೂಕಿನವರು. ಯಾಕಂದ್ರೆ ಇಲ್ಲ 3 ಜನ ಇದ್ದಾರೆ ವೇದಿಕೆ ಮೇಲೆ. ನಮ್ಮ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಹೇಳಿದಂಗೆ ನನಗೆ ಹಾಸನಲ್ಲಾಗ ಅಷ್ಟು ಪ್ರಬಲವಾಗಿ ಸಂಘಟನೆ ಇರಲಿಲ್ಲ. ಅರ್ಕಲಗೂಡಿಂದ ಇಲ್ಲಿಂದ ಜನ ಕರ್ಕೊಂಡ್ರು. ನಮ್ಮ ಶ್ರೀನಿವಾಸ್ ಅವರು, ನಮ್ಮ ರವಿಕುಮಾರ್ ಅವರು ಇಲ್ಲಿಂದ ಜನ ಕರ್ಕೊಂಡು ಬರೋರು ಹಾಸನ್ಗೆ. ನೀವಿರಿ ಸರ್, ನಾವು ಇರ್ತೀವಿ ನಿಮ್ ಜೊತೆ ಅಂತ. ಆ ರೀತಿ ಕಿಚ್ಚಿರ್ತಕ್ಕಂಥ ತಾಲೂಕು ಅರ್ಕಲಗೂಡು ಹೋರಾಟದಲ್ಲಿ. ನಮ್ಗೆ ಅಲ್ಲಿ 10 ಜನ ಸೇರಿದ್ರೆ ಇಲ್ಲಿಂದ 100 ಜನ ಕರ್ಕೊಂಡು ಬರೋರು ಹಾಸನಕ್ಕೆ. ನೀವಿರಿ ಸರ್, ನಾವು ಮಾಡ್ತೀವಿ ಹೋರಾಟ ನೀವು ಅಂತ. ಎಂತ ದೊಡ್ಡ ದೊಡ್ಡ ಹೋರಾಟ ಮಾಡಿದೀವಿ ಅಂತ ಅದಕ್ಕೆಲ್ಲ ಕಾರಣ ಅರ್ಕಲಗೂಡು ತಾಲೂಕಿನ ಯುವಕರು. ಅದರಲ್ಲಿ ನಾವು ಸಂಘಟನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ರಾಜೇಂದ್ರಣ್ಣ. ಇವತ್ತು ಅವರು ವೃತ್ತಿ ಮಾಸ್ಟರ್ ಸಹ ಸಂಘಟನೆ ಯಾವುದೇ ಒಂದು ಆರ್ಥಿಕವಾದ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಧೈರ್ಯವಾಗಿ ಜೊತೆ ನಿಂತ್ಕೊಂಡು ಬನ್ನಿ ಸರ್ ಮಾಡೋಣ ಸಂಘಟನೆ, ನಾವೇನು ಯಾವುದೋ ಒಂದು ರಾಜಕೀಯ ಇದು ಮಾಡ್ತಾ ಇಲ್ಲ, ನಾವೇ ಯಾವುದೋ ಒಂದು ಜಾತಿಗೋಸ್ಕರ ಇದು ಮಾಡ್ತಾ ಇಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇರೋದು, ನಾಡು ನುಡಿಗೆ ಹೋರಾಟ ಮಾಡ್ತಾ ಇರೋದು, ನಡೀರಿ ಹೋಗೋಣ ಅಂತ ಒಂದು ಧೈರ್ಯವಾಗಿ ನಿಂತ್ಕೊಂಡು ಆ ಒಂದು ಸಂಘಟನೆ ದೊಡ್ಡ ಮಟ್ಟಕ್ಕೆ ಕಟ್ಟೋದಕ್ಕೆ ಅವ್ರದ್ದು ತುಂಬಾ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ಅರ್ಕಲಗೂಡಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಸೋಮವಾರಿಗೆ, ನಿಮ್ಮ ಅರ್ಕಲಗೂಡು ತಾಲೂಕಲ್ಲಿ ಒಳ್ಳೆ ಹೋರಾಟದ ಕಿಚ್ಚಿರ್ತಕ್ಕಂಥ ಯುವಕರಿದ್ದಾರೆ. ನೀವು ಅವ್ರ ಜೊತೆ ಬರೀಬೇಕು, ಅವ್ರ ಜೊತೆ ಎಲ್ಲ ಮಾತಾಡ್ಬೇಕು. ಯಾಕಂದ್ರೆ ಹಿಂದೆ ಇಡೀ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಅರ್ಕಲಗೂಡಲ್ಲಿ ಇದ್ದಂತ ಕಾರ್ಯಕರ್ತರು ಯಾವ ತಾಲೂಕುಗಳಲ್ಲಿ ಇರಲಿಲ್ಲ. ಆ ರೀತಿ ಕಾರ್ಯಕರ್ತರು ಹಾಸನಕ್ಕೆ ಯಾವ್ದಾದ್ರು ಹೋರಾಟ ಅಂದ್ರೆ ಸಾಕು, ಸ್ವಂತ ದುಡ್ಡು ಖರ್ಚಾಗಿ ಬರೋರು. ನಮಗೆಲ್ಲ ಖರ್ಚಿಂದೆಲ್ಲ ಇವ್ರು ಬಂದ್ಬಿಟ್ಟಲ್ಲಿ ಖರ್ಚೆಲ್ಲ ಮೇಂಟೈನ್ ಮಾಡೋರು. ಆ ರೀತಿಯಾದಂತಹ ಒಂದು ಟೀಮ್ ಅರ್ಕಲಗೂಡು ತಾಲೂಕಲ್ಲಿ ಇತ್ತು. ಹಾಗಾಗಿ ಮುಂದೆನೂ ಸಹ ಅದೇ ತರದ ಒಂದು ದೊಡ್ಡ ಟೀಮ್ ಆದ್ರೆ ಅದರಲ್ಲಿ ಹೆಚ್ಚು ಖುಷಿ ಪಡೋ ವ್ಯಕ್ತಿ ಅಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಸೋಮವಾರಿಗೆ. ಅವ್ರ ಜೊತೆ ಈಗ ನಮ್ಮ ನಿಂಗಣ್ಣ ಸೇರ್ಕೊಂಡಿದ್ದಾರೆ, ಅದೊಂದು ದೊಡ್ಡ ಶಕ್ತಿನೇ ಅವರಿಗೆ. ಇನ್ನು ನಮ್ಮ ವಿಜಯಣ್ಣ ಇರ್ಬೋದು, ದರ್ಪಣ ಇರ್ಬೋದು, ಈಗ ಅನೇಕ ಸ್ನೇಹಿತರು ಅವ್ರ ಜೊತೆ ಯಾವಾಗ್ಲೂ ಬರ್ತಾ ಇರ್ತಾರೆ. ಈಗ ಹೋಬಳಿದು ಚಾಲನೆ ಕೊಟ್ಬಿಟ್ಟು ಹೋಬಳಿ ಅಧ್ಯಕ್ಷರನ್ನ ಸಹ ಈಗ ಹೊಸದಾಗಿ ಮಾಡಿದ್ದಾರೆ. ಹಾಗಾಗಿ ಹೋಬಳಿ ಅಧ್ಯಕ್ಷರು ತುಂಬಾ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಏನ್ ತಾಲೂಕು ಅಧ್ಯಕ್ಷರ ಜವಾಬ್ದಾರಿ ಇರುತ್ತೆ ಅಷ್ಟೇ ಜವಾಬ್ದಾರಿ ಹೋಬಳಿ ಅಧ್ಯಕ್ಷರು ಇರುತ್ತೆ. ಯಾಕಂದ್ರೆ ಜಾಸ್ತಿ ಸಮಸ್ಯೆ ಇರ್ತಕ್ಕಂಥದ್ದು ಹೋಬಳಿಗಳಲ್ಲಿ ನಾಟ್ ಕಚೇರಿಲಿ ಯಾವ್ದಾದ್ರು ಕೆಲಸ ಇಲ್ಲ ಅಂದ್ರೆ ನೀವು ಕೆಲಸ ಮಾಡ್ಕೊಡ್ತಿರ್ಬೋದು, ಮೂಲಭೂತ ಸೌಕರ್ಯಗಳು ಸಮಸ್ಯೆ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ. ಈಗ ಅನೇಕ ಸಮಸ್ಯೆಗಳು ಇರುತ್ತೆ. ಯಾಕಂದ್ರೆ ನಮಗೆ ಯಾವುದೇ ರೀತಿ ಭಾಷೆ ಸಮಸ್ಯೆ ಇರಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಪ್ರಥಮವಾಗಿ ಭಾಷೆ ಸಮಸ್ಯೆ ವಿಚಾರವಾಗಿ ಹುಡುಕೊಂಡಂತ ಸಂಘಟನೆ. ನಾಡು ನುಡಿ ವಿಚಾರವಾಗಿ ನಾಡಿನ ಮಕ್ಕಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಹೋರಾಟ ಮಾಡಕ್ಕೆ ಹುಡುಕೊಂಡಂತ ಸಂಘ ಸಂಸ್ಥೆ ಅದು. ಬೆಂಗಳೂರಲ್ಲಿ ಹೋದಂತ ಸಂದರ್ಭದಲ್ಲಿ ಇಲ್ಲಿಂದ ಅನೇಕ ನಮ್ಮ ಸಹೋದರರು ಹೋದಂತ ಸಂದರ್ಭಗಳಲ್ಲಿ ಕೆಲಸ ಸಿಗ್ತಾರಲ್ಲ, ಅವಾಗ ದೌರ್ಜನ್ಯಗಳು ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಮಕ್ಕಳು ರಕ್ಷಣೆ ಮಾಡಬೇಕು ಅಂತ ಹುಟ್ಟಿದಂತ ಸಂಘಟನೆ ಇವತ್ತು ಇಡೀ ರಾಜ್ಯದಲ್ಲಿ ಯಾವ್ದೇ ಒಂದು ಪಕ್ಷಕ್ಕೆ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಯಾವ್ದೋ ಒಂದು ಹೋರಾಟ ಮಾಡಲ್ಲ, ಸದನದಲ್ಲಿ ಯಾವುದೇ ವಿಚಾರನ ಪ್ರಸ್ತಾಪ ಮಾಡಲ್ಲ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಾಮಾಜಿಕ ಮೈಸೂರಲ್ಲಿ ಜಾರಿಗೊಳಿಸಬೇಕು ಅಂತ ತುಂಬಾ ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಈ ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು, ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ದೃಷ್ಟಿ ದೊಡ್ಡ ಮಟ್ಟದ ಹೋರಾಟನ ನಾವು ಮಾಡ್ಕೊಂಡು ಬಂದಿದ್ದೀವಿ. ನೀವೆಲ್ಲ ಯಾಕೆ ರಕ್ಷಣಾ ವೇದಿಕೆಗೆ ಸೇರ್ಬೇಕು ಅಂತ ಹೇಳಿದ್ರೆ ನಿಮ್ದೆಲ್ಲ ಒಂದು ಶಕ್ತಿ, ನೀವೆಲ್ಲ ಶಕ್ತಿಯಾಗಿ ಅರ್ಕಲಗೂಡಲ್ಲಿ ಹಿಂದೆ ನನಗೆ ಸಪೋರ್ಟ್ ಮಾಡ್ದಂಗೆ ಮಾಡಿದ್ರೆ ನಾವು ಆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅಧಿಕಾರಿಗಳನ್ನ ಎದುರಿಸ್ಬೋದು. ಇಲ್ಲಿ ಸೇರಿರ್ತಕ್ಕಂಥದ್ದು ಇಷ್ಟು ಪದಾಧಿಕಾರಿಗಳು ಇರ್ಬೋದು. ನೀವೆಲ್ಲರೂ ಸಾಮಾನ್ಯ ಕಾರ್ಯಕರ್ತರಲ್ಲ, ಎಲ್ಲ ಹೋರಾಟದ ಸೇರೋದು. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಬದಲಾವಣೆ ಮಾಡುವಂತ ಶಕ್ತಿ ಇರ್ತಕ್ಕಂಥ ನಿಮ್ಮಲ್ಲಿ. ಲಕ್ಷಾಂತರ ಜನ, ಸಾವಿರಾರು ಜನ ಬೇಕು ಅಂತಲ್ಲ, ಅವರೆಲ್ಲ ಓಡೋರಲ್ಲ. ವೀರ ಸೇನಾನಿಗಳಾಗಿ 10 ಜನ ನಿಂತ್ಕೊಂಡ್ರು ಒಂದು ಹೋರಾಟನ ಗೆಲ್ಲಂತ ಶಕ್ತಿ ಇರ್ತಕ್ಕಂಥದ್ದು. ಇದು ಉದಾಹರಣೆ ಅಂತ ನೀವೆಲ್ಲರೂ ನೋಡಿದ್ರೆ ಬೆಂಗಳೂರಿನಲ್ಲಿ ನಡೆದಂತ ಹೋರಾಟ, ಕ್ರಾಂತಿಕಾರಿ ಹೋರಾಟ, ಅಲ್ಲಿ ಲಕ್ಷಾಂತರ ಜನ ಇರಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಿದ್ದು. ಆದ್ರೆ ಇಡೀ ರಾಜ್ಯದಲ್ಲಿ ಇವತ್ತ ಕನ್ನಡ ನಮ್ಮ ಪಲ್ಕ
ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಅದಕ್ಕೆ ಕಾರಣ ಅವತ್ತಿನ ಹೋರಾಟ. ಅವತ್ತೇನಾದ್ರೂ ಬೆಂಗಳೂರಿನಲ್ಲಿ ಹೋರಾಟ ಮಾಡಲಿಲ್ಲ ಅಂತಿದ್ರೆ ಬೆಂಗಳೂರು ತುಂಬಾ ಎಲ್ಲ ಬರೀ ಇಂಗ್ಲಿಷ್ ಬೋರ್ಡ್ಗಳೇ ಇತ್ತು. ಅವತ್ತ ಒಂದು ಎಚ್ಚರಿಕೆ ಕೊಟ್ಟು ಅವತ್ತ ಒಂದು ಕ್ರಾಂತಿಕಾರಿ ಹೋರಾಟ ಮಾಡಿ ಅವತ್ತ ಬೆಂಗಳೂರಿನಲ್ಲಿರ್ತಕ್ಕಂಥ ಬೋರ್ಡ್ಗಳೆಲ್ಲ ಧ್ವಂಸ ಮಾಡಲಾಗಿ ಅವತ್ತಿನ ಸರ್ಕಾರ ತಕ್ಷಣ ಶುಕ್ರವಾರ ಹೊರಡಿಸಿ ತಕ್ಷಣ ಇಡೀ ರಾಜ್ಯದಲ್ಲಿ 70 ಭಾಗದಷ್ಟು ಕನ್ನಡ ನಾಮಫಲಕ ಹಾಕಬೇಕು ಅಂತ ಆದೇಶ ಹೊರಡಿಸಿತು. ಆವಾಗ ಹಾಗಾಗಿ ಲಕ್ಷಾಂತರ ಜನ ಹೋರಾಟಕ್ಕೆ ಬೇಕು ಅಂತಲ್ಲ, ಶಿಸ್ತಾಗಿರ್ತಕ್ಕಂಥ 100 ಜನ ಸಾಕು ಹೋರಾಟಕ್ಕೆ. ಇವತ್ತ ಲಕ್ಷಾಂತರ ಜನ ಇದ್ದಾರೆ ತಾಲೂಕಲ್ಲಿ, ಎಲ್ಲರೂ ಬಂದು ಹೋರಾಟ ಮಾಡಲ್ಲ, ಹೋರಾಟ ಮಾಡೋದೇ ಸಹ 100 ಜನ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಿಸ್ತುಬದ್ಧವಾಗಿರ್ಬೇಕು ಸಂಘಟನೆ. ನಾವು ಯಾವ್ದೋ ಒಂದು ಕಾಟಾಚಾರಕ್ಕೆ ಒಂದು ಸಂಘಟನೆ ಬರೋದು, ಇಲ್ಲ ಎಲ್ಲೋ ಸೋಮಗೋಸ್ಕರ ಬಂದು ಕೂತ್ಕೊಳ್ಳೋದು ಆಗಿರ್ಬಾರ್ದು. ಪ್ರತಿಯೊಬ್ಬರಿಗೂ ನಮ್ಮ ಹಕ್ಕನ್ನ ನಾವು ಕೇಳಂತ ಶಕ್ತಿ ನಮ್ಮಲ್ಲಿ ಇರ್ಬೇಕು. ನಾವೊಬ್ಬರು ಹೋರಾಟಗಾರರು ಅಂದ್ರೆ ನಮ್ಮಲ್ಲಿ ಆ ಪ್ರವೃತ್ತಿ ನಾವು ಬೆಳೆಸಬೇಕಾಗುತ್ತೆ. ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸೇರಿರ್ತಕ್ಕಂಥ ಎಲ್ಲ ರಕ್ಷಣಾ ವೇದಿಕೆಯ ಕಟ್ಟಾಳಗಳ ಪತ್ರಿಕಾ ಮಿತ್ರರು, ನಿಮಗೆ ಏನು ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಎಂತೆಂಥ ಹುಡುಗರು ಎಲ್ಲರೂ ಬಂದಿದ್ದಾರೆ. ನಿಮಗೇನು ಕನ್ನಡದಲ್ಲಿ ಭಾಷಣ ಮಾಡೋ ಸ್ವಾಗತ ಮಾಡಕ್ಕೆ ಹಾಕೊಂಡವ್ರೆ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ನಿರೂಪಣೆ ಮಾಡೋದು ಯಾವುದಕ್ಕೂ ಇದ್ದಾರೆ. ಒಳ್ಳೊಳ್ಳೆ ಧರ್ಮ ಇವರೆಲ್ಲ ಎಲ್ಲರೂ ಒಳ್ಳೊಳ್ಳೆದಾಗಿ ಇವತ್ತು ನಮ್ಮ ಲಿಂಗರಾಜು ಎಲ್ಲ ಸೇರ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಹೋರಾಟಗಾರರೆಲ್ಲ ಸೇರಿದ್ದಾರೆ. ಹಾಗಾಗಿ ನಿಮಗೇನು ಶಕ್ತಿ ಏನು ಸಮಸ್ಯೆ ಆಗಿಲ್ಲ, ಸಮಯ ಕೊಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತೇನು ಮೊದಲಾಗಲ್ಲ. ಮೊದಲು ನಾವು 500 ರೂಪಾಯಿ ಕೊಡಿಸ್ಕೊಂಡು ಹೋಗೋದಕ್ಕೆ ಕಷ್ಟ ಆಗ್ತಿತ್ತು. ಅವ್ರ ದರ್ಶನ ಹತ್ರ ನಾವೆಲ್ಲ ಸೇರ್ಕೊಂಡ್ರೆ ಇಲ್ಲಿಂದ 500 ರೂಪಾಯಿ ತಗೊಂಡೋಗಿ ನೀವು ಖರ್ಚು ಮಾಡೋದು. ಇವತ್ತು ಎಂತ ಹುಡುಗರು ತಗೊಂಡ್ರೆ 45 ರೂಪಾಯಿ ಮಟ್ಟದಲ್ಲಿದ್ದಾರೆ ಹುಡುಗರು. ಎಲ್ಲ ಕನ್ನಡಿಗರು ಒಂದಾಗಬೇಕು. ನಿಮ್ಮಿಂದ 100 ಜನ ಆಗ್ಬೇಕು, ಅವ್ರಿಗೆ 100 ಜನಕ್ಕೂ ಉದ್ಯೋಗ ಸಿಗ್ಬೇಕು ನಿಮ್ಮಿಂದ ಅಂತ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲ ಬಹಳ ಸಂತೋಷ. ಆದ್ರೆ ಸಂಘಟನೆ ಮಾಡಿ ಕೊಠಡಿಯನ್ನು ಕೂಡ ತುಂಬಿಸ್ಬೇಕು ಅಂತ ಈ ಹಿಂದೆ ನಾನು 1 ತಿಂಗಳ ಹಿಂದೆ ಬಂದು ನಿಮ್ಮೆಲ್ಲರಿಗೂ ಕೂಡ ಹೇಳಿ ಹೋಗಿದ್ವಿ. ಯಾಕಪ್ಪ ಅಂತಂದ್ರೆ ಹೋಬಳಿ ಅಧ್ಯಕ್ಷರು ಬಹಳ ಪ್ರಬುದ್ಧವಾದಂತ ಹೋಬಳಿ ಅಧ್ಯಕ್ಷಗಳು ಇದ್ದಿದ್ದಾರೆ. ನಮ್ಮ ಚಂದ್ರಣ್ಣರಿದ್ದಾರೆ. ನಗರದಲ್ಲಿ ಅನೇಕ ಹೋರಾಟಗಾರರು, ನನ್ನ ಆತ್ಮೀಯ ಸ್ನೇಹಿತರ ಒಡನಾಡಿಗಳು ಕೂಡ ಈ ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ವಿಷಯವನ್ನ ತಿಳಿಸ್ಲಿಕ್ಕೆ ಎಲ್ಲೋ ವಿಫಲರಾಗಿದ್ದೀರೇನೋ ಅಂತಕ್ಕಂಥ ಒಂದು ಭಾವನೆ. ನಮ್ಮ ರವಿಕುಮಾರ್ ಸರ್ ಹೇಳಿದಂಗೆ ನಾವು ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಮೀಟಿಂಗ್ ಮಾಡುವ ಮುಖಾಂತರ ಪ್ರತಿನಿತ್ಯವೂ ಕೂಡ ನಿಮ್ಮನ್ನ ಎಚ್ಚರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ನಮಗಿದೆ ಅನ್ನಿಸ್ತಾ ಇದೆ. ಇವತ್ತು ನಾವು ಸೋಮವಾರ ಬೈಯಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ನಾವು ಸೋಮವಾರ ದಿನ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರು ನನ್ನವರು ಸೋಮವಾರ. ಆದ್ರೆ ಸಡನ್ ಆಗಿ ಯಾಕಂದ್ರೆ 2ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಾಳೆ ಬೆಳಿಗ್ಗೆನೂ ಕೂಡ ಅರ್ಕೋಟ್ ತಾಲೂಕು ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟು ಒಂದು 10-15 ಗಂಟೆಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲ ಅಂತ ಹೇಳ ಹಾಸನ ಮಹಾನಗರದ ಮುಖ್ಯ ರಸ್ತೆಗಳ 2 ಬದಿಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಸೇರಿದಂತೆ ಹಲವು ಯೋಜನೆಗಳ ಅಡಿಯಲ್ಲಿ ನೆಟ್ಟಿದ್ದ ಗಿಡಗಳು ಈಗ ದೊಡ್ಡ ಮರಗಳಾಗಿ ಬೆಳೆದಿವೆ. ಆದರೆ ಗಿಡಗಳನ್ನು ರಕ್ಷಿಸಲು ಹಾಕಿದ್ದ ತಡೆ ರಿಂಗುಗಳು ಇತ್ತೀಚೆಗೆ ಗಿಡಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅವುಗಳನ್ನು ತೆರವುಗೊಳಿಸಲು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕ ಮನವಿ ಮಾಡಿತ್ತು. ಹಾಸನ ಮಹಾನಗರದ ಮುಖ್ಯ ರಸ್ತೆಗಳ 2 ಬದಿಗಳಲ್ಲಿ ಸ್ವಚ್ಛ ಭಾರತ್ ಮಿಷನ್ ಸೇರಿದಂತೆ ಹಲವು ಯೋಜನೆಗಳ ಅಡಿಯಲ್ಲಿ ನೆಟ್ಟಿದ್ದ ಗಿಡಗಳು ಈಗ ದೊಡ್ಡ ಮರಗಳಾಗಿ ಬೆಳೆದಿವೆ. ಆದರೆ ಗಿಡಗಳನ್ನು ರಕ್ಷಿಸಲು ಹಾಕಿದ್ದ ತಡೆ ರಿಂಗುಗಳು ಇತ್ತೀಚೆಗೆ ಗಿಡಗಳ ಬೆಳವಣಿಗೆಗೆ ಅಡ್ಡಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅವನ್ನ ತೆರವುಗೊಳಿಸಲು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕ ಮನವಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಅವರು ಸ್ಪಂದಿಸಿ ತಡೆ ಬೇಲಿಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿದ್ದು ಕಾರ್ಯರೂಪಕ್ಕೆ ತಂದು ಗಿಡಗಳ ಬೆಳವಣಿಗೆಗೆ ನೆರವಾಗುವಂತೆ ಕ್ರಮ ಕೈಗೊಂಡಿದ್ದಾರೆ. ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ BS ದರ್ಶನ್ ಅವರು ಮಾತನಾಡಿ, ಈ ಕ್ರಮದಿಂದ ಗಿಡಗಳ ಉಳಿವು ಹಾಗೂ ಸಮರ್ಪಕ ಬೆಳವಣಿಗೆ ಸಾಧ್ಯವಾಗಿದೆ. ಮುಂದೆಯೂ ಪರಿಸರ ಸಂರಕ್ಷಣೆ ಮತ್ತು ನಗರದ ಶ್ರೇಯೋಭಿವೃದ್ಧಿಗೆ ನಮ್ಮ ಸಹಕಾರ ಇರಲಿದೆ ಎಂದು ತಿಳಿಸಿದ್ದಾರೆ. ಹಾಸನ ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟಿರ್ತೀವಿ. ಏನಂದ್ರೆ ಹಾಸನ ನಗರದ ಮುಖ್ಯ ರಸ್ತೆಗಳಲ್ಲಿ ಏನು ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅಡಿ ಗಿಡಗಳನ್ನ ಹಾಕಿದ್ರು, ಆ ಗಿಡಗಳಿಗೆ ಹಾಕಿದ ರಿಂಗ್ಗಳು ಮರಗಳ ಒಳಗೆ ಹೋಗಿ ಅದಕ್ಕೆ ತೊಂದರೆ ಆಗ್ತಿತ್ತು. ಮರಗಳು ದೊಡ್ಡದ್ರಾಗಿದ್ದರಿಂದ ತೆಗಿಬೇಕು ಅಂತ
ಆ ಒಂದು ನಮ್ಮ ಮನವಿಗೆ ಹಾಸನ ಜಿಲ್ಲಾ ಮಹಾನಗರ ಪಾಲಿಕೆ ಆಯುಕ್ತರಾದ ಕೃಷ್ಣಮೂರ್ತಿ ಸರ್ ಅವರು ಸ್ಪಂದಿಸಿ ಈ ದಿನ ಹಾಸನ ನಗರದ ಪ್ರಮುಖ ಬೀದಿಗಳಲ್ಲಿರೋ ಎಲ್ಲ ಮರಗಳ ಈ ಥರ ತಂತಿ ಬೇಲಿ ರಿಂಗ್ ಏನಿದೆ ಇದನ್ನು ತೆರವು ಮಾಡಿ ಆ ಗಿಡಗಳು ಉಳಿವಿಗೆ ಮತ್ತು ಹಾಗೂ ಅವರ ಆ ಗಿಡಗಳ ಬೆಳವಣಿಗೆಗೆ ಒಂದು ಅನುಕೂಲ ಮಾಡಿಕೊಡಿರ್ತಾರೆ. ಈಗೇನು ನಮ್ಮ ಆಯುಕ್ತರು ಬಂದಾಗಿಂದಲೂ ಹಾಸನ ಮಹಾನಗರ ಪಾಲಿಕೆಯಲ್ಲಿ ಈ ಥರ ತುಂಬ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರೆ. ಅವ್ರ ಜೊತೆ ನಮ್ಮ ಸಂಘಟನೆ ಹಾಗೂ ನಾಗರಿಕರ ಪ್ರತಿಯೊಂದು ಅವರ ಕಾರ್ಯಗಳಿಗೂ ನಮ್ಮ ಸಹಕಾರ ಇರುತ್ತೆ ಅಂತ ಈ ಮೂಲಕ ತಿಳಿಸಿ ಆಯುಕ್ತರಿಗೆ ಹಾಗೂ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿಗಳಿಗೂ ಮಲೆನಾಡು ರಕ್ಷಣಾ ಸೇನೆ ಕಡೆಯಿಂದ ವಂದನೆಗಳನ್ನು ತಿಳಿಸಿದೆ. ಸುಕ್ಷೇತ್ರ ಶ್ರೀ ಕೋಡಿಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ 14/8/2025 ರಿಂದ 24/8/2025 ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊನೆಯ ದಿನವಾದ ಇಂದು ಪೂಜ್ಯರ ಭಾವಚಿತ್ರದೊಂದಿಗೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮವನ್ನು ಶಾಸಕ ಕೆಎಂ ಶಿವಲಿಂಗೇಗೌಡರು ಉದ್ಘಾಟಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಪಟೇಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರಾವಣ ಶನಿ ಕೊನೆಯ ಈ ಒಂದು ಸ್ಥಾನಮಟ್ಟ ಮರಿದೇವರುಗಳ ಪಾದಕ್ಕೆ ನಮಸ್ಕರಿಸುತ್ತಾ ವಿರುದ್ಧ ಮಠ ಅಗ್ಗಿಹಾಲು ಮಾನಗಂಧಾಲವು ಶ್ರೀ ಶಿವಬಸವೇಶ್ವರ ಮಹಾಪಾದರ ಸ್ವಾಮಿಗಳನ್ನು ನಮಸ್ಕರಿಸುತ್ತಾ ಮಳೆಮಠ ತೋರಿಸಿ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಪಾದವನ್ನು ನಮಸ್ಕರಿಸುತ್ತಾ ಡಾಕ್ಟರ್ ಮಹಾಂತ ಸ್ವಾಮಿಗಳು ಜಯ ಸಂಸ್ಥಾನ ಮಠ ಸುಲಭದ ಜೀವನಪುರದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳಬಹುದು. ಪೂಜ್ಯರ ಒಂದು ಸಂವಿಧಾನದಲ್ಲಿ ಇವತ್ತು ನನಗೆ ಒಂದು ಆಶೀರ್ವಚನ ನೀಡಿ ಇವತ್ತು ನನಗೆ ಸನ್ಮಾನಿತರಾಗಿ ನಾನು ಧನ್ಯೋಸ್ಮಿಯಿಂದ ಪೂಜ್ಯರಿಗೆ ಕೈ ಹಿಡಿದು ನಾನು ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಸಂಸದರಾಗಿ ಆಯ್ಕೆ ಮಾಡಿದ್ದು ಆದರೆ ಇವತ್ತು ಮುಂದೆ ನಿಂತಿರೋದಕ್ಕೆ ಬಹುಪಾಲು ಆಶೀರ್ವಾದ ಅಂತ ಹೇಳಿದ್ರೆ ಅದು ಪೂಜ್ಯ ಶ್ರೀಗಳು ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿದ್ರೆ ನಾನು ಚುನಾವಣೆ ಸಮಯದಲ್ಲಿ ನನ್ನ ಗುರುಗಳನ್ನ ಭೇಟಿ ಮಾಡಿದೆ. ಅವಾಗ ನನಗೆ ಅದಷ್ಟು ಮನಸ್ಸಲ್ಲಿ ಹೋಗಿದ್ರು ಎಲ್ಲ ಮನರಿಚ್ಚಿ ಮಾತಾಡಿದೆ. ಅವ್ರು ಹೇಳಿದ್ರು ನಿಂಗೆಲ್ಲ ನಾವು ನನಗೆ ಗೊತ್ತು ಈ ಸಲ ಗೆದ್ದುಕೊಂಡು ಬರ್ತೀಯ ಗೆದ್ಬಿಟ್ಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಾವನೋ ಒಬ್ಬ ಮಾಸ್ಕ್ ಮ್ಯಾನ್ ಹೇಳಿಕೆಯಿಂದ ಧರ್ಮಸ್ಥಳಕ್ಕೆ ಕಳಂಕ ತಂದಿದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ. ಹೇಮಾವತಿ ಎಡದಂಡೆ ನಾಲಿಗೆ ಬಿದ್ದ ಕಾರು, ಇಬ್ಬರು ಸಾವನ್ನಪ್ಪಿರುವ ಶಂಕೆ. ಹೊಳೆನರಸೀಪುರ ತಾಲೂಕಿನ ಹರಳಹಳ್ಳಿ ಬಳಿ ಘಟನೆ. ಹಾಸನದಲ್ಲಿ ನಿಲ್ಲದ ನಶೆಯ ಅಮಲು, ಗಾಂಜಾ ನಶೆಯಲ್ಲಿ ಬೈಕ್ಗೆ ಬೆಂಕಿ ಇಟ್ಟ ಪುಂಡರು. ನಗರದ ಪೆನ್ಷನ್ ಮೌಲಾದಲ್ಲಿ ಘಟನೆ. ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.